बहुभूषुः सर्वज्ञमन्यमनवेक्ष्य सकार्यवीर्यम् वेदान्तमार्गपरिमार्गणदीनदूनाः आनन्दये सुमुखभूषितभूमिभागो आदेशमौलिमणिमुज्ज्वलवर्णमेनम् आरावलीमिव हृदा विबुधेन्द्रयाच्याम् कालस्य एव समवर्तत नाम यावत् वेदांत संतत कृतांतरसन्न विद्मः तत्प्रीतये रजतपीठपुराधिवासी प्राप्ते महाय महिताय महाजनौघे आविष्टवान् कुशलं पुरुषं प्रकृत्या उत्तुंगकेतुशिखरे सकृतांगहारो आभाष्यसूत्रजनतां शपथानुविद्धम् उत्पत्स्यते जगति विश्वजनीनवृत्तिः सद्वीपवारिनिधिसप्तकभूतधात्र्या काले कलौ सुविमलान्वयलब्धजन्मा वेदाद्रिसद्रजतपीठपुरेश्वराभ्याम् हेमाद्रिराजविभुराजदिडावृताभः रामाधिवेशितहरिस्वसृमौलिमाला क्षेत्रं सपाजकपदं त्रिकुलैककेतुः अर्थं कमप्यनवमं पुरुषार्थहेतुम् कन्यां सुवर्णलसितामिव वेदविद्याम् प्रेमेच्छयोपनिषदेव महाविवेको मिथ्याभिमानरहितः पर एव मुक्त्या तस्य प्रभोश्चरणयोः कुलदेवतायाः विज्ञात भारत पुराण महारहस्यम् गोविंद सुंदर कथा सुधया संनृणाम् किंतु प्रभो रजत पीठपुरे पदाब्जम् इत्थं हरेर्गुणकथा सुधया सुतृप्तो तत्त्वे सकालचलधीरति संशयालुः त्राताय एव नरकात् सहि पुत्रनामा तस्मात् समस्तविदपत्यमवद्यहीनम् पूर्वेऽपि कर्दम पराशर पाण्डुमुख्याः
ಸಂಪೂರ್ಣ ಷಡ್ಗುಣತನುಂ ಕರುಣಾಮೃತಾಬ್ಧಿಂ ಇತ್ತಂ ವಿಚಿಂತ್ಯ ಸವಿಚಿಂತ್ಯ ಮನನ್ಯ ಬಂಧುಃ ಭಕ್ತ್ಯಾ ಭವಾಬ್ಧಿ ಭಯಭಂಗದಯಾ ಶುಭಾತ್ಮಾ ಪತ್ನ್ಯಾ ಸಮಂ ಭಗವತಃ ಸಭಜನ್ ಪದಾಬ್ಜಂ ದಾಂತಂ ಸ್ವಯಂ ಚ ಹೃದಯಂ ದಮಯಾಂಚಕಾರ ತೀವ್ರೈಃ ಪಯೋವ್ರತಮುಖೈರ್ವಿವಿಧೌ ವ್ರತಾಗ್ರೈಃ ಸಂಪೂರ್ಣ ಪೂರುಷಮತೋಷಯತಾಂ ನಿತಾಂತಂ ನಾಥಸ್ಯ ಭೂರಿ ಕರುಣಾಸುಧಯಾಭಿಷಿಕ್ತೌ ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿಮಂತೌ ಕಾಂತಾದೃತೌ ಸಮುಚಿತೇತ್ಥ ಭವಾರ ಗರ್ಭಂ अच्छाम्बरेव रजनी परिपूरिताशा तं पूर्वपक्षसितबिम्बमिव प्रवृद्धम् अंशेन वायुरवतीर्य सरूप्यपीठे संपूर्णलक्षणचणं नवराजमान राजेव सत्पुरवरं भुवनाधिराजो ಇಲ್ಲಿವರೆಗೂ ಪಾಠ ಆಗಿತ್ತು. ಈಗ ಈ ಮುಂದಿನ 26ನೇ ಶ್ಲೋಕ ಪಾಠ ಆಗಬೇಕು. ಮ್ಯೂಟ್ ಮಾಡ್ಕೋಣ ಎಲ್ರು. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಸಂತುಷ್ಯತಾಂ ನಿಖಿಲ ಸಕಲ ಸನ್ನಿಕರೈರಸದ್ಭಿಃ ಖಿದ್ದೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಖಿದ್ದೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿಮಂದ್ರನಾದಃ ಆಖ್ಯಾನಿತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ದೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿ ಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಕೆಲವು ಕಡೆ ಪ್ರಾಶ್ರಾವಿ ಕೌತುಕ ವಶೈರಿಹ ಮಾನುಷೈಶ್ಚ ಮಾನುಷೈಹಿ ಅನ್ನೋ ಪಾಠನೂ ಇದೆ. ಯಾವುದಾದ್ರೂ ಸರಿ. ಪದವಿಭಾಗ ಸಂತುಷ್ಯತಾಂ ಸಕಲ ಸನ್ನಿಕರೈಃ ಅಸದ್ಭಿಃ ಖಿದ್ದೇತ ವಾಯುಃ ಅಯಂ ಆವಿರಭೂತ್. ನೋಡಿ, ಇಲ್ಲಿ ಸಂತುಷ್ಯತಾಂ ಅದು ಕ್ರಿಯಾಪದ, ಖಿದ್ದೇತ ಕ್ರಿಯಾಪದ, ಆವಿರಭೂತ್ ಕ್ರಿಯಾಪದ, ಪೃಥಿವ್ಯಾಂ ಆಖ್ಯಾನ್ ಇತಿ ಇವ ಸುರದುಂದುಭಿ ಮಂದ್ರನಾದಃ ಪ್ರಾಶ್ರಾವಿ ಅದು ಕ್ರಿಯಾಪದ, ನಾಲ್ಕಾಯ್ತು. ಕೌತುಕವಶೈಃ ಇಹ ಮಾನುಷೈಃ ಚ ಅಥವಾ ಮಾನವೈಃ ಚ, ಇಷ್ಟು ಪದ ವಿಭಾಗ. ಅನ್ವಯ ಅರ್ಥ ಅನುಸಂಧಾನ ಮಾಡಬೇಕು. ಕವಿ ನಾರಾಯಣ ಪಂಡಿತರು ಭಗವತ್ಪಾದರ ಅವತಾರ ಆದಾಗ
ಆ ವಾತಾವರಣ, ಅಲ್ಲಿ ನಡೆದಂತಹ ಒಂದು ಅದ್ಭುತವಾದ ಪ್ರಸಂಗ, ಅದನ್ನು ನಮಗಿಲ್ಲಿ ದಾಖಲು ಮಾಡಿ ಕೊಡ್ತಾರೆ. ದೇವತೆಗಳ ದುಂದುಭಿ ನಾದ ಆ ಸಂದರ್ಭದೊಳಗಾಗಿದೆ. ಮನುಷ್ಯರ ಕಿವಿಗೆ ಅದು ಬಿದ್ದಿದೆ. ಅದರ ಬಗ್ಗೆ ಪಂಡಿತಾಚಾರ್ಯರು ಒಂದು ವಿಷಯವನ್ನ, ಈ ನಾದದಿಂದ ನಡೆದ ಸೂಚನೆಯನ್ನ ವರ್ಣನೆ ಮಾಡಿ ತೋರಿಸ್ತಾರೆ. ಪದವಿಭಾಗ ಆಯಿತು, ಅನ್ವಯ ನೋಡ್ಕೊಳ್ಳೋಣ. ಇಹ ಮಾನುಷೈಹಿ ಚ ಸುರದುಂದುಭಿ ಮಂದ್ರ ನಾದ. ಅದು ಹೀಗಲ್ಲ, ಬೇರೆ ರೀತಿ ಇಲ್ಲಿ ಅದು ಕೊನೆಗಿದೆ, ಮೊದಲಿನಿಂದ ಹೇಳ್ತಾ ಬರ್ತೇನೆ. ಸಕಲ ಸನ್ನಿಕರೈಹಿ ಸಂತುಷ್ಯತಾ ಅಸದ್ಭಿಹಿ ಖಿದ್ದೇತ ಅಯಂ ವಾಯುಃ ಪೃಥಿವ್ಯಾ ಆವಿರಭೂತ್ ಇತಿ ಇಹ ಮಾನುಷೈಃ ಚ ಸುರದುಂದುಭಿ ಮಂದ್ರನಾದಃ ಕೌತುಕವಶೈಃ ಆಖ್ಯಾನಿವ ಪ್ರಾಶ್ರಾವಿ. ಹೀಗೆ ಅನ್ವಯವನ್ನು ಅನುಸಂಧಾನ ಮಾಡಬೇಕು. ಅನ್ವಯ ಆದ್ಮೇಲೆ ಅರ್ಥದ ಕಡೆ ಗಮನಿಸೋಣ. ಸಕಲ ಸನ್ನಿಕರೈಹಿ, ಸಕಲ ಎಲ್ಲ ಸಜ್ಜನ ನಿಕರ ಸಮೂಹದಿಂದ, ಸಮೂಹಗಳಿಂದ ಸಂತುಷ್ಯತಾ ಸಂತೋಷಿಸಲ್ಪಡಲಿ, ಅಸದ್ಭಿಹಿ ದುರ್ಜನರಿಂದ ಖಿದ್ದೇತ ಖೇದ ಹೊಂದಲ್ಪಡಲಿ, ಅಯಂ ವಾಯು ಈ ವಾಯುದೇವನು ಪೃಥಿವ್ಯಾಂ ಆವಿರಭೂತ್ ಭೂಮಿಯಲ್ಲಿ ಅವತರಿಸಿದ್ದಾನೆ, ಇತಿ ಹೀಗೆಂದು ಆಖ್ಯಾನ್ ಇವ ಹೇಳುತ್ತಿವೆಯೋ ಎಂಬಂತೆ ಇಹ ಈ ಭೂಮಿಯಲ್ಲಿ ಮಾನುಷೈಹಿ ಮನುಷ್ಯರಿಂದಲೂ ಕೌತುಕವಶೈಹಿ ಬಹಳ ಸಂಭ್ರಮಕ್ಕೆ ಒಳಪಟ್ಟವರಿಂದ ಸುರದುಂದುಭಿ ಮಂದ್ರನಾದ ಸುರ ದೇವತೆಗಳ ದುಂದುಭಿಗಳ ಮಂದ್ರನಾದ ಗಂಭೀರವಾದ ನಾದವು ಪ್ರಾಶ್ರಾವಿ ಕೇಳಲ್ಪಟ್ಟಿತು. ಎಲ್ಲ ಕರ್ಮಣಿ ಪ್ರಯೋಗ. ಪ್ರಾಶ್ರಾವಿ ಸಂತುಷ್ಯತಾ ಖಿದ್ದೇತ ಇದೆಲ್ಲ ಕರ್ಮಣಿ ಪ್ರಯೋಗ. ಆವಿರಭೂತ್ ಮಾತ್ರ ಅಲ್ಲ. ಹೀಗಿದನ್ನು ಅನುಸಂಧಾನ ಮಾಡಬೇಕು. ಪದಪದಾರ್ಥ ಆಯಿತು, ಭಾವಾರ್ಥ ತಿಳಿಯೋಣ. ಭಗವತ್ಪಾದರು ಅವತಾರ ಮಾಡಿದಾಗ ದೇವದುಂದುಭಿಯ ನಾದ ಮನುಷ್ಯರಿಗೆ ಕಿವಿಗೆ ಬಿತ್ತಂತೆ. ಅದಕ್ಕೆ ಕವಿ ಹೇಳ್ತಾರೆ, ಏನ್ ಸೂಚನೆ ಇದ್ರದ್ದು ಅಂತ. ವಾಯು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ, ಇನ್ನು ಸಜ್ಜನರಿಗೆ ಸಂತೋಷವೇ ಸಂತೋಷ. ವಾಯು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ, ದುರ್ಜನರಿಗೆ ಎಲ್ಲಿಲ್ಲದ ದುಃಖ ಆಗ್ತದೆ. ಸಜ್ಜನರು ಸಂತೋಷ ಪಡಲಿ, ದುರ್ಜನರು ದುಃಖ ಪಡುವಂತಾಗ್ಲಿ, ವಾಯು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಹೀಗೆ ಆ ದುಂದುಭಿಗಳ ಗಂಭೀರ ಧ್ವನಿ ಎಲ್ಲರಿಗೂ ತಿಳಿಸುವ ಹಾಗೆ ಕೇಳಿಸಿತು. ಇದು ಈ ಶ್ಲೋಕದ ಭಾವಾರ್ಥ. ದೇವದುಂದುಭಿ ನಾದ ಆಗಿದೆ ಅಂದ್ರೆ ಅದು ಶುಭ ಸೂಚನೆ ಸಜ್ಜನರಿಗೆಲ್ಲ. ದುರ್ಜನರಿಗೆ ಅದು ದುಃಖದಾಯಕ. ಆಗ್ತಾ ಇರೋದು ವಾಯು ಅವತಾರ, ಅದನ್ನದು ಹೇಳ್ತಾ ಇತ್ತು. ಹೀಗೆ ಕವಿ ಬಹಳ ಚಮತ್ಕಾರವಾಗಿಯೂ ಅದ್ಭುತವಾಗಿಯೂ ಅನುಸಂಧಾನ ಮಾಡಿಸಿದ್ದಾರೆ. ಮಹಾಭಾರತದೊಳಗೆ ದುರ್ಯೋಧನ ಹುಟ್ಟಿದಾಗ ವಿಚಿತ್ರವಾದ ಕರ್ಕಶ ಧ್ವನಿಗಳು ಬಂದದ್ದು, ಅಶುಭ ಸೂಚಕವಾದಂತಹದ್ದೆಲ್ಲ ವರ್ಣನೆ ಮಾಡಿದ್ದಿದೆ. ಭೀಮ ಹುಟ್ಟಿದಾಗ ಬಹಳ ಸಂತೋಷ ಆಯಿತು ಸಜ್ಜನರಿಗೆ ಅಂತ ಶುಭ ಸೂಚಕಗಳನ್ನು ವರ್ಣನೆ ಮಾಡಿದ್ದು ಇದೆ. ಹಾಗೆ ಪ್ರಕೃತದಲ್ಲಿಯೂ ಭಗವತ್ಪಾದರ ಅವತಾರ ಮಾಡಿದಾಗ ದೇವದುಂದುಭಿಯ ನಾದದ ಧ್ವನಿ ಭೂಮಿಯಲ್ಲಿರೋ ಮನುಷ್ಯರ ಕಿವಿಗೂ ಬೀಳ್ತದೆ ಅಂದ್ರೆ
ಅದರ ಸಂದೇಶ ಇದೇ ಇರಬೇಕು ಅಂತ ನಾರಾಯಣ ಪಂಡಿತರು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದರು. ಇದೊಂದು ಅದ್ಭುತ. ಇನ್ನೊಮ್ಮೆ ಪದಾರ್ಥ ನೋಡಿಬಿಡೋಣ. ಸಕಲ ಸನ್ನಿಕರೈಹಿ, ಸಕಲ ಎಲ್ಲ ಸನ್ನಿಕರೈಹಿ ಸಜ್ಜನ ಸಮೂಹಗಳಿಂದ ಸಂತುಷ್ಯತಾ ಸಂತೋಷ ಹೊಂದಲ್ಪಡಲಿ, ಅಸದ್ಭಿಹಿ ದುರ್ಜನರಿಂದ ಖಿದ್ದೇತ ಖೇದ ಹೊಂದಲ್ಪಡಲಿ, ಅಯಂ ವಾಯು ಈ ವಾಯುವು ಪೃಥಿವ್ಯಾಂ ಭೂಮಿಯಲ್ಲಿ ಆವಿರ್ಭೂತ್ ಅವತರಿಸಿದ್ದಾನೆ, ಇತಿ ಹೀಗೆಂದು ಆಖ್ಯಾನ್ ಇವ ಹೇಳ್ತಿದೆಯೋ ಎಂಬಂತೆ ಇಹ ಭೂಮಿಯಲ್ಲಿರುವ ಕೌತುಕವಶೈಹಿ ಮಾನುಷೈಶ್ಚ ಕುತೂಹಲ ಪರವಶರಾದ ಮನುಷ್ಯರಿಂದಲೂ ಕೂಡ ಸುರದುಂದುಭಿ ಮಂದ್ರನಾದ ದೇವದುಂದುಭಿಯ ಗಂಭೀರವಾದ ನಾದವು ಪ್ರಾಶ್ರಾವಿ ಕೇಳಲ್ಪಟ್ಟಿತು. ಹೀಗೆ ಪದದ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಇನ್ನು ಸಂತುಷ್ಯತಾ ತುಷ್ಟೌ ಧಾತು, ಅದು ತುಷ್ಯತಾಂ ತುಷ್ಯೇತಾಂ ತುಷ್ಯಂತಾಂ, ಈ ವಿಗ್ರಹ ಹೀಗೆ ಮಾಡಿಕೊಡ್ಬೇಕು. ಇದು ಧಾತು ಹೀಗೆ ನಡೆಸಬೇಕು. ಲಿಟ್ ಅಲ್ಲ, ಲಟ್ ಪ್ರಥಮ ಪುರುಷ ಏಕವಚನ. ಸಕಲ ಸನ್ನಿಕರೈಹಿ, ಸಕಲಾಶ್ಚತೆ ಸಂತಶ್ಚ ಸಕಲ ಸಂತಃ, ಸಕಲ ಸತಾಂ ನಿಕರಾಹ ಸಕಲ ಸನ್ನಿಕರಾಹ, ಅಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ. ಅಸದ್ಭಿಹಿ ತಕಾರಾಂತ ಪುಲ್ಲಿಂಗ ಅಸತ್ ಶಬ್ದ, ಅಸನ್ ಅಸಂತೋ ಅಸಂತಃ ತೃತೀಯ ವಿಭಕ್ತಿ ಬಹುವಚನಂ, ಅಸತ ಅಸದ್ಭ್ಯಾಂ ಅಸದ್ಭಿಹಿ. ಇನ್ನು ಖಿದ್ದೇತ ಅನ್ನೋದು ಧಾತು. ಖೇದ ಬಹುಶಃ ಖೇದ ಹೇಳ್ತೀನಿ. ಖೇದ ದೈನ್ಯ, ಖಿದ್ದೇತ, ಹೌದು ಖಿದ ದೈನ್ಯ. ಸರಿ, ಒಂದು ನಿಮಿಷ. ಖಿದ ದೈನ್ಯ, ಖಿದ ಪರಿಘಾತೆ ಅಂತ ಎರಡು ಧಾತು. ಅಲ್ಲಿ ಖಿದ ದೈನ್ಯ ಧಾತು ಇಟ್ಕೊಂಡಿದ್ದಾರೆ. ಜಾಸ್ತಿ ಆಯ್ತು. ಖಿದ್ಯತೆ ಖಿದ್ದೇತೆ ಖಿದ್ಯಂತೆ ನಡೀತದೆ. ಖಿದ ದೈನ್ಯ ಧಾತುವನ್ನಿಟ್ಟುಕೊಂಡು ವ್ಯಾಖ್ಯಾನ ಮಾಡಿಕೊಳ್ಬೇಕು. ವಾಯು ಉಕಾರ ಅಂತ ಪುಲ್ಲಿಂಗ ವಾಯು ಶಬ್ದ, ಪ್ರಥಮ ವಿಭಕ್ತಿ ಏಕವಚನ. ಆವಿರಭೂತ್ ಅಭೂತ್ ಭೂಸತ್ತಾಯಾಮ್, ಅಯಂ ಆವಿರಭೂತ್, ಅಯಂ ಇಮೌ ಇಮೆ. ಆವಿರಭೂತ್ ಅಭೂತ್ ಅಭೂತಾಂ, ಭೂಸತ್ತಾಯಾಮ್ ಲುಂಗ್ ಪ್ರಥಮ ಪುರುಷ ಏಕವಚನಂ. ಆವಿಹಿ ಉಪಸರ್ಗ, ಈಕಾರ ಅಂತ ಸ್ತ್ರೀಲಿಂಗ ಪೃಥಿವಿ ಶಬ್ದ, ಸಪ್ತಮಿ ವಿಭಕ್ತಿ ಏಕವಚನಂ. ಆಖ್ಯಾನ್ ಆಖ್ಯಾಂತೌ ಆಖ್ಯಾಂತಃ ಪ್ರಥಮ ವಿಭಕ್ತಿ ತಕಾರಾಂತ ಪುಲ್ಲಿಂಗ ಆಖ್ಯತ್ ಶಬ್ದ ಏಕವಚನಂ. ಇತಿ ಇವ ಅವ್ಯಯಂ ಸುರಾಣಾಂ ದುಂದುಭಿಃ ಸುರದುಂದುಭಿಃ, ಸುರದುಂದು ಮಂದ್ರಶ್ಚಾಸೋ ನಾದಶ್ಚ ಮಂದ್ರನಾದಃ, ಸುರದುಂದುಭೇಃ ಮಂದ್ರನಾದಃ ಸುರದುಂದುಭಿ ಮಂದ್ರನಾದಃ. ಪ್ರಥಮ ವಿಭಕ್ತಿ ಏಕವಚನಂ. ಅಕಾರಾಂತ ಪುಲ್ಲಿಂಗ. ಪ್ರ ಉಪಸರ್ಗ ಪೂರ್ವಕ ಆಶ್ರಾವಿ, ಇದು ಶ್ರೂ ಧಾತು ಇರಬೇಕು.
ಶ್ರುಗತೌ ಅದೇ ಇದೆನಾ ಅಲ್ಲಿ? ಶ್ರಾವಣಿ ಅಲ್ವಾ ಗುರುಗಳೇ? ಶ್ರಾವಯತಿ ಆಗ್ತದೆ. ಯಾವುದು? ಶ್ರವಣಿ ಅಂತ ಬರುತ್ತಲ್ಲ. ಶ್ರೂ ಶ್ರವಣೆ. ಶೃಣೋತಿ ಶೃಣುತಃ ಶೃಣ್ವಂತಿ. ಶೃಣೋಷಿ ಶೃಣುಸ್ತಃ ಅಂತ ಅಶ್ರೌಷಂ ಅಶ್ರೋಷಿಂ ಆಶ್ರಾವಿ ಕೊಟ್ಟಿಲ್ಲ. ಅಲ್ಲಿ ಯಾವ್ದಾದ್ರು ಕೊಟ್ಟಿದಾರ? ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ರೆ ಹೇಳ್ರಿ. ನೋಡೋಣ, ಅದನ್ನ ಆಮೇಲೆ ಹೇಳಿ. ಕೊಟ್ಟಿಲ್ಲ ಗುರುಗಳೇ. ಆಶ್ರಾವಿ ಆಶ್ರಾವಿಷಾತಾಂ. ಆಶ್ರಾವಿಷಾತಾಂ ಅದು ಬೇಕಾಗಿತ್ತು. ಆಶ್ರಾವಿ ಆಶ್ರಾವಿಷಾತಾಂ ಆಶ್ರಾವಿಷತ ಕರೆಕ್ಟ್. ಆಶ್ರಾವಿಷ್ಟಾಃ ಆಶ್ರಾವಿಷಾಥಾಂ ಆಶ್ರಾವಿಡ್ವಂ. ಇದೇ ಕರೆಕ್ಟ್. ಆಶ್ರಾವಿಷಿ ಆಶ್ರಾವಿಶ್ವಹಿ ಆಶ್ರಾವಿಷ್ಮಹಿ ಕರೆಕ್ಟ್. ಶ್ರೂ ಶ್ರವಣೆ ಅಲ್ವಾ? ಹೌದು ಗುರುಗಳೇ. ಸಕರ್ಮಕಾತ್ ಕರ್ಮಣಿ ಆತ್ಮನೇಪದಿನಃ ಲುಂಗಿ. ಅದೇ ಅಥವಾ ಪುರುಷ ಏಕವಚನೆ ಆಶ್ರಾವೀತಿ ರೂಪ. ಇಲ್ಲಿ ಪರಸ್ಮೈ ಪದ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬರೆದಿದ್ದಾರೆ ಪ್ರಕಟಮ ಆಶ್ರಾವಿ, ಸ್ಪಷ್ಟವಾಗಿ ಕೇಳಲ್ಪಟ್ಟಿತು. ಪ್ರಥಮ ವಿಭಕ್ತಿ ಇದು ಏನಂತಿದೆ ಅಲ್ಲಿ? ಶ್ರೂಶ್ರವಣೆ. ಕರ್ಮಣಿ ಆತ್ಮನೇಪದ ಅಂತಿದೆ, ಶ್ರೂಶ್ರವಣೆ ಇದೆ ಧಾತು ಅಂತಿದೆ ಗುರುಗಳೇ. ಅದೇ ಕರೆಕ್ಟ್. ಆಂಗ್ ಇತಿ ಉಪಸರ್ಗ ಪೂರ್ವಕ ಅಂತ ಶ್ರೂಶ್ರವಣೆ. ಆಂಗ್ ಬರೀ ಆಂಗ್ ಅಲ್ಲ, ಪ್ರ ಆಂಗ್. ಪ್ರಾಶ್ರಾವಿ ಹೌದು, ಇದು ಆಶ್ರಾವಿಗಳಿಗೆ. ಪ್ರ ಇದೆ ಅಲ್ವಾ ಉಪಸರ್ಗ? ಹೌದು ಹೌದು ಹೌದು. ಅಂದ್ರೆ ನಾನು ಆಶ್ರಾವಿಗೆ ಮಾತ್ರ ನೋಡಿದೆ. ಪ್ರ ಆಂಗ್ ಉಪಸರ್ಗ ದ್ವಯಪೂರ್ವಕ ಶ್ರೂಶ್ರವಣೆ ಇತಿ ಧಾತು. ಕೌತುಕವಶೈ ಅಕಾರಾಂತ ಪುಲ್ಲಿಂಗ ಕೌತುಕವಶ ಶಬ್ದ ತೃತೀಯ ವಿಭಕ್ತಿ ಬಹುವಚನ. ಅಕಾರಾಂತ ಪುಲ್ಲಿಂಗ. ಕೌತುಕಸ್ಯ ವಶಾಃ ಕೌತುಕವಶಾಃ ತೃತೀಯ ವಿಭಕ್ತಿ ಬಹುವಚನ. ಇಹ ಅವ್ಯಯಂ. ಮಾನುಷೈ ಅಕಾರಾಂತ ಪುಲ್ಲಿಂಗ ಮಾನುಷ ಶಬ್ದ ತೃತೀಯ ವಿಭಕ್ತಿ ಬಹುವಚನ ಚ ಇತಿ ಅವ್ಯಯಂ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ದೇತವಾಯುರಯಮಾ ವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿಮಂದ್ರನಾದಃ ರಾಶ್ರಾವಿಕೌತುಕವಶೈರಿಹ ಮಾನವೈಶ್ಚ ಅಥವಾ ಇಹ ಮಾನುಷೈಶ್ಚ. ಹೀಗೆ 26ನೇ ಶ್ಲೋಕ ಇಷ್ಟರ್ಥ ಇದೆ. 27 ಮತ್ತೆ ನಾಳೆ ಮುಂದುವರಿಸೋಣ. ಶ್ಲೋಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳಿದ್ರು